ದೀಪಾವಳಿ ತಿಂಡಿಗಳಲ್ಲಿ ಜಾಸ್ತಿ ವೆರೈಟೀಸ್ ನ ಮಾಡ್ತಾ ಇದೀವಿ. ಸಿಹಿ ಖಾರ ಅಂತ ಒಂದಕ್ಕಿಂತ ಇನ್ನೊಂದು ರುಚಿಯಾಗಿರೋ ತರ ಅನೇಕ ರೆಸಿಪೀಸ್ ನ ನಿಮ್ಗೋಸ್ಕರ ಮಾಡಿ ತೋರಿಸ್ತಾ ಇದೀವಿ. ಇವತ್ತು ಈ ವಿಡಿಯೋದಲ್ಲಿ ರಿಬನ್ ಪಕೋಡ ಹೇಗ್ ಮಾಡೋದು ಅಂತ ನೋಡೋಣ. ಇದು ತುಂಬಾನೇ ಕ್ರಿಸ್ಪಿಯಾಗಿ ಅದೇ ಸಮಯ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಮಾಡೋದಕ್ಕೆ ಅರ್ಧ ಕೆಜಿ ಇಡ್ಲಿ ಅಕ್ಕಿನ 2 ರಿಂದ 3 ಸರಿ ಚೆನ್ನಾಗಿ ತೊಳೆದು 3 ಗಂಟೆಗಳ ಕಾಲ ನೆನೆಸಿಟ್ಟು ಗ್ರೈಂಡರ್ ನಲ್ಲಿ ನುಣ್ಣಗೆ ರುಬ್ಕೊಂಡು ಅದನ್ನ ಒಂದು ಬೌಲ್ಗೆ ಹಾಕಿ ಅದ್ರ ಜೊತೆಗೆ 1/4 ಕೆಜಿ ಉರ್ಗಡ್ಲೆ ಪುಡಿನ ಹಾಕೊಳ್ಳೋಣ. 10 ಒಣಮೆಣಸಿನಕಾಯಿಯನ್ನ ನೀರಿನಲ್ಲಿ ನೆನೆಸಿಟ್ಟಿದ್ದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದ್ರ ಜೊತೆಗೆ 15 ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ, ನೀರು ಇದನ್ನ ಹಾಕಿ ನುಣ್ಣಗೆ ರುಬ್ಬಿ ಇದನ್ನು ಕೂಡ ಆ ಬೌಲ್ಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಸಾಕಾಗ್ಲಿಲ್ಲ ಅಂತಂದ್ರೆ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಈ ತರ ಕಲ್ಸಿಟ್ಕೊಳ್ಳೋಣ. ಇದರಲ್ಲಿ 1 ಸೌಟ್ ಬಿಸಿ ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಜೀರಿಗೆ, ಓಮ ಈ ತರ ಏನೋ ಹಾಕೋ ಅವಶ್ಯಕತೆನೇ ಇಲ್ಲ. ಈ ತರ ಪ್ಲೇನ್ ಹಿಟ್ಟಾಗಿನೇ ಇರಬೇಕು. ಇದಾದ್ಮೇಲೆ ಸ್ಟವ್ ನಲ್ಲಿ ಕಡಾಯಿ ಇಟ್ಟು ಎಣ್ಣೆ ಬಿಸಿ ಆದ್ಮೇಲೆ ಹಿಟ್ಟನ್ನ ಚಕ್ಲಿ ಹಚ್ನಲ್ಲಿ ನೇರ್ ಗೆರೆ ತರ ಇರೋ ಒಂದು ತಟ್ಟೆ ಇರುತ್ತೆ, ಅದನ್ನ ಇದ್ರೊಳಗೆ ಹಾಕಿ ಮಾಡಿಟ್ಟಿರೋ ಹಿಟ್ಟನ್ನ ಅದ್ರೊಳಗೆ ಹಾಕಿ ಎಣ್ಣೆನಲ್ಲಿ ಈ ತರ ಡೈರೆಕ್ಟ್ ಆಗಿ ಹಾಕಿ 2 ಸೈಡ್ ತಿರುಗಿಸಿ ಹಾಕಿ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ತುಂಬಾನೇ ರುಚಿಯಾದ ರಿಬನ್ ಪಕೋಡ ತಯಾರು. ಈ ದೀಪಾವಳಿಗೆ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.